ನಮಸ್ಕಾರ. ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ರಬಕವಿಯಲ್ಲಿ ಪ್ರಜಾಸೌಧ ನಿರ್ಮಾಣವಾಗುವುದರಿಂದ 29 ಹಳ್ಳಿಗಳ ಜನರಿಗೆ ಅನುಕೂಲ. ಸಂಜು ಜೋತಾವರ್. ಬಾಗಲಕೋಟೆ ಜಿಲ್ಲೆಯ ರಬಕವಿಬೆಟ್ಟಿ ತಾಲೂಕಿನ ತಾಲೂಕು ರಚನೆಯಾಗಿ ಹಲವು ವರ್ಷಗಳು ಕಳೆದಿದ್ದರೂ ತಾಲೂಕು ಮಟ್ಟದ ಸರ್ಕಾರಿ ಸೇವೆಗಳನ್ನು ಪಡೆಯಲು ಗ್ರಾಮೀಣ ಭಾಗದ ಜನರು ವಿವಿಧ ಸ್ಥಳಗಳಿಗೆ ತೆರಳಬೇಕಾಗಿದೆ ಪರಿಸ್ಥಿತಿ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ರಬಕವಿ ನಗರದ ಪ್ರಜಾಸೌಧ ನಿರ್ಮಾಣವಾಗಬೇಕೆಂದು ಬೇಡಿಕೆ ಇದೀಗ ಮತ್ತಷ್ಟು ಬಲ ಬಂದಿದೆ. ರಬಕವಿ ನಗರದ ಸರ್ವೆ ನಂಬರ್ 80ರ JLBC ಆವರಣದಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಸರ್ಕಾರ ಹಸಿರು ನಿಶಾನೆ ನೀಡಿದೆ. ಸಾರ್ವಜನಿಕರಲ್ಲಿ ಸಂತಸದ ಕೂಡ ಮೂಡಿದೆ. ಪ್ರಸ್ತುತ ಗ್ರಾಮೀಣ ಭಾಗದ ಜನರು ಸರ್ಕಾರಿ ಕೆಲಸಗಳಿಗಾಗಿ ಬೇರೆ ಬೇರೆ ಕಚೇರಿಗಳನ್ನು ಹುಡುಕಿಕೊಂಡು ಅಲೆದಾಡಬೇಕಾಗುತ್ತದೆ. ಪ್ರಜಾಸೌಧ ನಿರ್ಮಾಣದಲ್ಲಿ ಕಂದಾಯ, ಸಮಾಜ ಕಲ್ಯಾಣ ಕೃಷಿ ಸೇರಿದಂತೆ ವಿವಿಧ ಇಲಾಖೆಗಳ ಸೇವೆಗಳು ಒಂದೇ ಆವರಣದಲ್ಲಿ ದೊರೆಯುವ ಸಾಧ್ಯತೆ ಇರುವುದರಿಂದ ಸಮಯ, ಹಣ ಮತ್ತು ಪ್ರಯಾಣದ ತೊಂದರೆ ಕಡಿಮೆಯಾಗಲಿದೆ. ರಬಕವಿಯಲ್ಲಿ ಪ್ರಜಾಸೌಧ ನಿರ್ಮಾಣವಾದರೆ ಅದು ಕೇವಲ ರಬಕವಿ ನಗರದ ಅಭಿವೃದ್ಧಿಗೆ ಸೀಮಿತವಾಗದೆ ಇಡೀ ರಬಕವಿಬೆಟ್ಟಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಗ್ರಾಮೀಣ ಜನರ ಆಡಳಿತಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಪ್ರಮುಖ ಕೇಂದ್ರವಾಗಲಿದೆ ಎಂದು ಸಂಜು ಜೋತಾ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ರಾಮಣ್ಣ ಹುಲ್ಕುಂದ್, ಬಸವರಾಜ್ ತೆಗ್ಗಿ, ಬುದ್ದಪ್ಪ ಕುಂದಕೋಳ್, ನೀಲಕಂಠ ಮುತ್ತೂರ್, ಸದಾಶಿವ ಕವಾಸಿ, ಸಂಜಯ್ ತೆಗ್ಗಿ, ಹೊನ್ನಪ್ಪ ಬಿಡಿ, ಭೀಮಸಿ ಪಾಟೀಲ್, ಸಂಗಪ್ಪ ಮಡಿವಾಳ್, ಸುನಿಲ್ ರಬಕವಿ, ರಾಜು ಲೆಂಡಿ, ಬರಮು ತುಂಗಳ್, ಮಲ್ಲಿಕಾರ್ಜುನ ಹೊಂದಾರ್, ರವಿ ಗಡಾದ್, ಸದಾಶಿವ ನಾಯಕ್, ಮಹಾದೇವ್ ತಳವಾರ್, ಅಲ್ಲಪ್ಪ ಹೊಸೂರ್ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ವರದಿ ಸಂಗಪ್ಪ ಪಿಚ್ಚಿತ್ರಿಗೆ ರಬಕವಿಬೆಟ್ಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್.